ನಿನ್ನ ಮದುವೆ ಆಗ್ಬೇಕಾದವನು ಮದುವೆ ಮಂಟಪದಿಂದ ಫೋನ್ ಮಾಡ್ತಾನೆ ತಾನೆ. ಏನಂತ ಉತ್ತರ ಕೊಡ್ಲೆ? ಸಿಹಿ ಸುದ್ದಿ ಇದೆ ಅಂತ ಹೇಳ, ಬರ್ತಿದ್ದೀನಿ ಅಂತ ಹೇಳ. ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ? 4 ತಿಂಗಳಿಂದ ನಂದೇ ಹೋಟೆಲ್ ಮಗು ಇಟ್ಕೊಂಡಿದ್ರು. ಈ ಹಾಳದ್ PCOD ಪ್ರಾಬ್ಲಮ್ ಇಂದ ಗೊತ್ತೇ ಆಗ್ಲಿಲ್ವಲ್ಲ. ಆದ್ರೆ ಇದೆಲ್ಲ ಹೇಗಾಯ್ತು? ನನ್ನ ಲೈಫಲ್ಲಿ ನನಗೆ ಗೊತ್ತಿಲ್ಲದೆ ಯಾರಾದ್ರೂ ಏನಾದ್ರೂ ಮಾಡಿದ್ರಾ? ಮದ್ವೆ ಮನೆ ಅಂದ್ಮೇಲೆ ಬಹಳ ಕೆಲ್ಸ ಇರುತ್ತೆ. ಬೇಗ ಹೋಗೋಣ. ಐರಮ್ಮನ್ ಮದ್ವೆಗೆ ಲೇಟ್ ಆಗುತ್ತೆ. ಅಪ್ಪ ಅಪ್ಪ ಅಪ್ಪ, ಮದ್ವೆ ಏನಾದ್ರೂ ನಿಂತೋಯ್ತಾ ಹೇಗೆ? ಅಕ್ಷತ್, ನನ್ ಮಾತು ಕೇಳು. ಇವತ್ ಯಾವ್ದೇ ಕಾರಣಕ್ಕೂ ಐರಾನ ಅಲ್ಲಿ ಕರ್ಕೊಂಡ್ ಬರೋಕ್ಕಾಗಲ್ಲ. ಹಾ ಅಕ್ಷತ್, ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಪರಿಸ್ಥಿತಿ ನಿನ್ಗೆ ಅರ್ಥ ಆಗ್ತಿಲ್ಲ. ಯಾವುದೇ ಕಾರಣಕ್ಕೂ ಇವತ್ತು ನಿನ್ನ ಐರಾ ಮದುವೆ ನಡೆಯೋಕ್ ಸಾಧ್ಯನೇ ಇಲ್ಲ. ಎಸ್, ಸದ್ಯಕ್ಕೆ ಮದ್ವೆನ ಪೋಸ್ಟ್ಪೋನ್ ಮಾಡು. ಆಮೇಲೆ ಎಲ್ಲರೂ ಕೂತ್ ಮಾತಾಡಿ ಮುಂದುವರಿಯೋಣ. ಹೆಣ್ಣಿಗೆ ಮದುವೆ ಅಂದ್ರೆ ಸಾವಿರಾರು ಕನಸುಗಳು. ಆ ಕನಸನ್ನೇ ಹಾಳು ಮಾಡಿರೋ ಈ ಮಗುನ ದ್ವೇಷ ಮಾಡ್ಲಾ, ಅಥವಾ ಹೆಣ್ತನಕ್ಕೆ ಅರ್ಥ ಕೊಡೋ ತಾಯಿ ಭಾಗ್ಯ ಕೊಟ್ಟ ಈ ಮಗುನ ಪ್ರೀತಿಸ್ಲಾ? ನಾನೇನು ತಪ್ಪು ಮಾಡಿಲ್ಲ ಅಂತ ನನ್ನ ಹತ್ರನೇ ನಾಟ್ಕಾಡ್ತೀಯಾ? CCTV ಫುಟೇಜ್ ನಲ್ಲಿ ಸಾಕ್ಷಿ ಸಿಕ್ಕಾಕೊಳ್ಳಿ, ನಿನ್ನ ಕೊಂದೇ ಹಾಕ್ತೀನಿ. ಏನು ಸಿಗ್ತಾನೆ ಇಲ್ವಲ್ಲ? ಇವಳು ಮನೆಯಿಂದ ಹೊರಗೇನೆ ಹೋಗಿಲ್ಲ ಅಂದ್ರೆ ಐರಾ ನಿಜ ಹೇಳ್ತಾ ಇದ್ದಾಳ. ಅವಳು ನಿಜ ಹೇಳ್ತಿದ್ದಾಳೆ ಅಂದ್ರೆ ಅವಳ ಹೊಟ್ಟೆಲಿರೋ ಮಗು ಸುಳ್ಳು ಅಂತಾನೆ ಅರ್ಥ. ಇಲ್ಲ, ಬೇರೆ ಬೇರೆ ದಿನ ಚೆಕ್ ಮಾಡ್ತೀನಿ. ಓ ಮೈ ಗಾಡ್, ಐರಾ ಹೇಳಿದ್ದು ನಿಜಾನೇ. ಐರಾ ಯಾವ ಹುಡುಗನ್ನು ಮೀಟ್ ಮಾಡೇ ಇಲ್ಲ. ಹಾಗಾದ್ರೆ ಇವಳು ಪ್ರೆಗ್ನೆಂಟ್ ಆಗೋಕೆ ಹೇಗ್ ಸಾಧ್ಯ? ಇದ್ರ ಹಿಂದಿರೋ ಸತ್ಯಾಂಶ ಏನಾಗಿರಬಹುದು? ಅಮ್ಮ, ನೋಡ್ತೀಯಾ ಎಷ್ಟು ಖುಷಿಯಾಗಿ ಮದ್ವೆ ಮಂಟಪಕ್ಕೆ ಹೋದವಳು ಜೀವನನ ಕತ್ಲು ಮಾಡ್ಕೊಂಡು ಹೇಗ್ ಅಳ್ತಾ ಬಂದು ನಿನ್ ಮುಂದೆ ಬಂದ್ ನಿಂತಿದ್ದೀನಿ ಅಂತ. ಯಾಕಮ್ಮ ನನ್ ಜೀವನದಲ್ಲಿ ಇಷ್ಟೊಂದ್ ಕಷ್ಟ? ಏನು ಗೊತ್ತಿಲ್ದೇ ಇರೋ ವಯಸ್ಸಲ್ಲಿ ನಿನ್ನ ಕಳ್ಕೊಂಡೆ. ನೋಡೋಕೆ ಅಷ್ಟೊಂದ್ ಚೆನ್ನಾಗಿದ್ದ ನಾನು 15ನೇ ವಯಸ್ಸಲ್ಲಿ ಏಕಾಏಕಿ ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಂದಾಗಿ ದಪ್ಪ ಆಗೋದೆ. ಈಗ ನೋಡಿದ್ರೆ ಈ ಶಿಕ್ಷೆ. ಯಾರು ನನ್ನ ನಂಬ್ತಿಲ್ಲ. ಯಾರತ್ರ ನನ್ನ ನೋವು ಹೇಳ್ಕೋಬೇಕು ಗೊತ್ತಾಗ್ತಿಲ್ಲ. ನೀನಿರ್ಬೇಕಿತ್ತು ಅಮ್ಮ ಚಿಕ್ಕಮ್ಮನ್ಗೆ. ಮೊದ್ಲೇ ನನ್ ಕಂಡ್ರೆ ಆಗಲ್ಲ. ಈಗ ನನ್ನಿಂದಾಗಿ ಮುಂದೆ ಸ್ವಪ್ನಾಳ್ ಮದ್ವೆಗೆ ತೊಂದ್ರೆ ಆಗತ್ತೆ ಅಂತ ಬೇರೆ ಹೇಳ್ತಿದ್ದಾರೆ. ಇನ್ ಮುಂದೆ ನನ್ನನ್ನ ಎಷ್ಟು ದ್ವೇಷಿಸ್ತಾರೋ. ಚಿಕ್ಕಮ್ಮನ್ ಬಿಡು, ಅಪ್ಪ ನನ್ನ ಕ್ಷಮಿಸ್ತಾರ? ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.